ಓ ಸೂಪರ್ ಸ್ಟಾರ್ ನಿಧಿ ಸುಬ್ಬಯ್ಯ. ಓ ಡೆಬ್ಯೂಟೆಂಟ್ ಧನು. ನೀನ್ ನೋಡೋ ನಂಗೊಂದ್ ಸಾಂಗ್ ನೆನ್ಪಾಗ್ತಾ ಇದೆ. ಮಿಂಚಾಗಿ ನೀನು ಬರಲು. ಸಿಂಗಲ್ ಟೇಕ್ ಸರ್ದಾರ, ನಿಮ್ಮಿಬ್ರು ನಂಗೆ ತಿಂದಾಕೊಂಡ್ಬಿಡ್ತೀನಿ. ಓಕೆ ಸ್ಟಾರ್ಟ್ ಮಾಡೋಣ. ಮೈ ಡಿಯರ್ ಜನರಲೇ. ಕಟ್ 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 ಸರ್, ಅದ್ ಪ್ರೊಮೋ ಮುಗೀತ್ ಸರ್, ಇದ್ ಬೇರೆ ಪ್ರೊಮೋ. ದಿಗಿ, ನಿನ್ಗೇನ್ ಟೈಮ್ ಸೆನ್ಸ್ ಏನಿಲ್ವಾ? ನನಗ್ ಟೈಮ್ ಸೆನ್ಸ್ ಬಗ್ಗೆ ಹೇಳ್ತಾ ಇದೀಯಾ? ಅದನ್ನ ನಮ್ ಡೈರೆಕ್ಟರ್ಗೆ ಹೇಳು. 4 ವರ್ಷ ತಗೊಂಡಿದ್ದಾರೆ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ. ದಿಗಂತ್ ಸರ್ ಬಂದ್ರಲ್ಲ, ನಾನು ಅನೌನ್ಸ್ಮೆಂಟ್ ಶುರು ವೇದನೋ, ಈ ಪಂಚರಂಗಿ ಜೋಡಿ ಜೊತೆಗೆ ಸೇರಿ 14 ವರ್ಷ ಆಗೋಯ್ತು. ನಾನಿರ್ಲಿಲ್ಲ ಅಂದ್ರೆ ಆ ಪಂಚರಂಗಿ ಸಿನಿಮಾ ಆಗ್ತಾ ಇರ್ಲಿಲ್ಲ. ಪಂಚರಂಗಿ ಸಿನಿಮಾ ಆಗ್ತಾ ಇರ್ಲಿಲ್ಲ ಅಂದ್ರೆ ನಿಧಿ ಕರಿಯರ್ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾನ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಈ ಕಂಟಿನ್ಯೂ ಮಾಡು. ಯಾರ್ ಕರೀರು? ಸುಮ್ನೆ ಗಳು 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 ಅಂತ ಮಾತಾಡಿ ಮೂವಿ ಮುಗಿಸಿದ್ಯಾ ನೀನು. ಅದ್ರಲ್ಲಿ ಹೈಲೈಟ್ ಇರೋದು ನಾನು, ನನ್ನ ಎಕ್ಸ್ಪ್ರೆಷನ್ಸು, ನನ್ನ ಮೋನೋಲಾಗು, ನನ್ನ ಸೀರೆ. ನೀನೇನೋ ನಿದ್ರೆ ಮಾಡಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ಯಾ ಅಷ್ಟೇ. Wait, what? Hey, ನನ್ ಕರಿಯರ್ ಅಲ್ಲಿ ನಾನ್ ಮಾಡಿರೋದು ಒಂದೇ ಮೂವಿಲ್ ಗೆಸ್ಟ್ ಅಪಿಯರೆನ್ಸ್, ಅದು ಮುಂಗಾರು ಮಳೆ, ಬಿಗ್ಗೆಸ್ಟ್ ಹಿಟ್ ಆಫ್ ದ ಇಂಡಸ್ಟ್ರಿ ಅಂತ ಎಕ್ಸ್ ಫ್ಯಾಕ್ಟರ್ ನಾನು. ಕರೆಕ್ಟ್ ಕರೆಕ್ಟ್. ಅದ್ರಲ್ಲೂ ಅಷ್ಟೇ, ಹೀರೋ ನೆಕ್ಸ್ಟ್ ಮದ್ವೆ ಆಗ್ತೀಯಲ್ವಾ, ಯು ಆರ್ ದ ಎಕ್ಸ್ ಫ್ಯಾಕ್ಟರ್. ಹೇಯ್, ಇರೋ ಬಣ್ಣನೆಲ್ಲ ಮಕ್ಕಳಿಗೆ ಸುಣ್ಣ ತರ ಬಳ್ದಿದಿಲ್ಲ, ಇನ್ನ ಹಂಗೆ ಇದೆ. ಡೈರೆಕ್ಟ್ರೆ, ಕನ್ನಡಕ ಹಾಕೊಳ್ಳ, ಈ ಸುಣ್ಣ ಗ್ಲೇರ್ ಹೊಡಿತಾ ಇದೆ. ಓ ಹೀರೋ, ಇದೇನ ಪ್ರೀ ವೆಡ್ಡಿಂಗ್ ಶೂಟ್ ಅನ್ಕೊಂಡಿಯೇನಾ? ಸೈಡಿಗೆ ಹೋಗಲಿ. ಹಲೋ ಗೈಸ್, ಇದು ಡೇಟ್ ಅನೌನ್ಸ್ಮೆಂಟ್, ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಅಷ್ಟೇ ಮಾತಾಡ್ರಿ. ಓಕೆ ಸರಿ ಸರ್. ಧನು, ನಾವಿಬ್ರು ಪಂಚರಂಗಿ ಸಿನಿಮಾ ಮಾಡ್ಬೇಕಾದ್ರೆ ನಿನ್ ವಯಸ್ಸೇನು? ಮೇ ಬಿ 8. ಜೆನ್ಸಿ ಕಿಡ್ಡು. ನಿಧಿ ಸುಬ್ಬಯ್ಯನ ಅಕ್ಕ ಅಂತ ಕರಿಬೇಕು. ಬಾಲಿವುಡ್ ಸಿನಿಮಾ ಮಾಡಿ ಬಂದಿದ್ದಾಳೆ. ಇಂಡಸ್ಟ್ರಿಲಿ ಬೆಳಿಬೇಕು ಅಂದ್ರೆ ಹೆಲ್ಪ್ ಆಗ್ತಾಳೆ. ಆಕ್ಚುಲಿ ಒಳ್ಳೆ ಐಡಿಯಾ. ಅಕ್ಕ, ಎಡಗೈ ಸಿನಿಮಾ ಮಾಡಿ 4 ವರ್ಷ ಆಗಿದ್ರು ಏನೂ ಆಗಿಲ್ಲ. ನೀವ್ ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀರಲ್ಲ, ಏನಾದ್ರೂ ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ. ಆಕ್ಚುಲಿ ಒಂದ್ ನಿಮಿಷ ಧನು, ಇಂಡಸ್ಟ್ರಿಲಿ ಬೆಳಿಬೇಕು ಅಂದ್ರೆ ಸ್ಪೋರ್ಟ್ಸ್ ಮನ್ ಆಗಿರ್ಬೇಕು. ಕ್ರಿಕೆಟ್ ಆಡಕ್ ಬರಬೇಕು, ಕಬಡ್ಡಿ ಆಡಕ್ ಬರಬೇಕು, ಬ್ಯಾಡ್ಮಿಂಟನ್ ಬರ್ಬೇಕು. ಅಟ್ಲೀಸ್ಟ್ ಆಡಕ್ ಬರ್ಲಿಲ್ಲ ಅಂದ್ರೂ ಚಿಯರ್ ಮಾಡೋದಕ್ ಬರ್ಬೇಕು. ಅದನ್ನೇ ತಾನೇ ಇವರೆಲ್ಲ ಮಾಡ್ತಾ ಇರೋದು ಇವಾಗ. ನಾನು ಇನ್ನೊಂದು ವಿಷಯ, ಪಿಕ್ಚರ್ ಹಿಟ್ ಆದ್ರೆ ಎಲ್ಲಾ ಕ್ರೆಡಿಟ್ ನಿಂದೆ, ಫ್ಲಾಪ್ ಆದ್ರೆ ಇಂತ ಹೀರೋಗಳ ಮೇಲೆ ಹಾಕಷ್ಟೇ. ನೋಡ್ದಾನು 15 ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಿದ್ದೀನಿ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. 4 ವರ್ಷದಿಂದ ಬರೀ ಒಂದೇ ಸಿನಿಮಾ ಮಾಡ್ತೀರಿ, ನೀವೆಲ್ಲ ಬೇರೆ ಬೇರೆ ಸಿನಿಮಾ ಮಾಡ್ಕೊಂಡ್ ಬಂದ್ರಿ. ಅಟ್ಲೀಸ್ಟ್ ಈಗರೆ ಪ್ಲೀಸ್ ನನ್ನ ಸಿನಿಮಾ ಬಗ್ಗೆ ಮಾತಾಡಲ್ಲ. ಆಯ್ತು ಡೈರೆಕ್ಟ್ರೆ, ಎಡಗೈ ಅಪಘಾತಕ್ಕೆ ಕಾರಣ ಆಸ್ಕರ್ ವಿನ್ನಿಂಗ್ ರೈಟಿಂಗ್ ಇರೋ ಅಂತ ಸಬ್ಜೆಕ್ಟ್. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ನಿಮ್ಮ ಮನೆ ಹುಡುಗ ಸೂಪರ್ ಸ್ಟಾರ್ ದಿಗಂತ್ ಈ ಸಿನಿಮಾದಲ್ಲಿ ಲೀಡ್ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಈ ಬಾಲನಟಿ ಧನು ಈ ಸಿನಿಮಾದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ನಿಧಿ ಸುಬ್ಬಯ್ಯ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ನನ್ನ ಸಿನಿಮಾ ಇದೇ ಜೂನ್ ಇಡೀ ಮೂವಿ ಟ್ವಿಸ್ಟ್ ಅಂಡ್ ಟರ್ನ್ ಇರೋದೇ ನಾನು. ನಮ್ ಸಿನಿಮಾ ಅಂತ ಹೇಳೋದ್ ಬಿಟ್ಟು ನನ್ ಸಿನಿಮಾ ಅಂತ ಹೇಳ್ತಾ ಇದ್ದೆ ಯಾವಾಗ್ಲಿಂದ. ಡೈರೆಕ್ಟರ್, ನಾನ್ ಅನೌನ್ಸ್ ಮಾಡ್ತೀನಿ, ಎಡಗೈ ಅಪಘಾತ ಆಗಿರೋದು ನನ್ನ ಲೈಫ್ ಅಲ್ಲಿ. ಈ ಸಿನಿಮಾ ಮಾಡ್ದಾಗಿಂದ ನನಗೆ ಹಗಲಿ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗ್ತಾ ಇಲ್ಲ. ಎಡಗೈ ಬಳಸಿ ಬಳಸಿ ಬಲಗೈ ಬಳಸೋದನ್ನೇ ಮರ್ತು ಬಿಟ್ಟಿದೀನಿ. ನಾನು ಲೆಫ್ಟಿನೋ ರೈಟಿನೋ ಗೊತ್ತಾಗ್ತಾ ಇಲ್ಲ. ಟಾಯ್ಲೆಟ್ಗೆ ಹೋದ್ರೆ ಯಾವ ಕೈ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅನೌನ್ಸ್ಮೆಂಟ್ ಮಾಡಲ್ಲ ಸರ್, ಫುಲ್ ನೀಟಾಗಿ ಕಲ್ತಿದ್ದೀನಿ, ಒಂಚೂರು ಲ್ಯಾಗ್ ಮಾಡಲ್ಲ. ಪ್ಲೀಸ್ ಸರ್, ಪ್ಲೀಸ್. ಕಟ್ 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 ಫೀಲ್ ಕ್ಲಿಯರ್. ನಾವಾ? ಹೌದ್ರಿ, ನೀವ ಸರಿ ಆ ಕಡೆ ಸಿನಿಮಾನೇ ಮಾಡಿನಂತಪ್ಪ, ಅನೌನ್ಸ್ಮೆಂಟ್ ಮಾಡೋದು ಗೊತ್ತಿಲ್ಲ ಅಂತಿಕೊಂಡಿರೇನಾ? ಪಂಚರಂಗಿ 2 ಮಾಡೋಣ ಬಾ ನಿಧಿ.